ನೋಡಿ ನಮ್ಮ ದೇಹಕ್ಕೆಲ್ಲ ಗೊತ್ತುಂಟು ಏನೇನು ಆಗಬೇಕು, ಹೇಗೆ ಆಗಬೇಕು, ಹೇಗೆ ಹೋಗಬೇಕು ಅಂತ. ಅದನ್ನು ನಾವು ಅದಕ್ಕೆ ಅದರಷ್ಟಿಗೆ ಬಿಟ್ಟರೆ ಅದು ಆಗ್ತದೆ. ನಾವು ಅದನ್ನು ಸರಿ ಮಾಡಲಿಕ್ಕೆ ಹೋದರೆ ಅದು ಸರಿ ಆಗೋದಿಲ್ಲ. ಹಾಗಾಗಿ ಮಲಬದ್ಧತೆ ಅಂದರೆ ದೊಡ್ಡ ಕಾಯಿಲೆ ಅಲ್ಲ ನಂಬರ್ 1. ಎರಡನೇದು, ಮಲಬದ್ಧತೆಯಿಂದ ಬೇರೆ ಕಾಯಿಲೆ ಬರೋದಿಲ್ಲ. ಮೂರನೇದು, ಮಲಬದ್ಧತೆಯಿಂದ ಕಾಯಿಲೆ ಬರೋದು ಯಾವಾಗ ಅಂದರೆ ಅದನ್ನು ಹೊರಗೆ ಹೋಗಬೇಕು ಅಂತ ದುಡುವಂಥ ಪ್ರಯತ್ನ ಮಾಡಿದರೆ ಕಷ್ಟ. ಆ ಮುಕ್ತಾರಲ್ಲ ಹೋಗಬೇಕು ಅಂತ, ಅದು ಬಹಳ ಕಷ್ಟ. ಅದು ಹಾರ್ಟಿಗೆ ಮತ್ತು ಮೆದುಳಿಗೆ ಎಲ್ಲ ಉಪದ್ರ ಕೊಡ್ತದೆ. ಹಾಗಾಗಿ ಪ್ರಯತ್ನ ಮಾಡಬೇಕು ಅಂತಿಲ್ಲ, ತನ್ನಷ್ಟಕ್ಕೆ ಹೋಗ್ತದೆ ಅದು. ಇನ್ನು ಮಲಬದ್ಧತೆಗೆ ಹಲವಾರು ಕಾರಣಗಳಿವೆ. ಒಂದು ಮುಖ್ಯ ಏನು ಅಂದರೆ ಅಲ್ಲಿ ಹೋಗ್ಲಿಕ್ಕೆ ಸಾಮಾನು ಬೇಕು. ನೀವು ಸ್ವಲ್ಪ ಆಹಾರ ತಿಂದರೆ, ಅದರಲ್ಲೂ ಏನು ಫೈಬರ್ ಇಲ್ಲದ ಆಹಾರ ತಿಂದರೆ, ಬೇಕಾದಷ್ಟು ನೀರು ಕುಡಿದಿದ್ದರೆ ಮರ್ದಿವ್ಸ ಹೋಗಲಿಕ್ಕೆಲ್ಲ ಏನಿಲ್ಲ. ಸೊ ಹೋಗ್ಲಿಕ್ಕೆ ಇಲ್ಲದಿದ್ದರೆ ಹೋಗೋದಿಲ್ಲ. ಹಾಗಾಗಿ ಅದು ಮಲಬದ್ಧತೆ ಆಗ್ತದೆ. ಸೊ ಒಳ್ಳೆ ಊಟ ಮಾಡಬೇಕು. ಒಳ್ಳೆ ಊಟ ಅಂದರೆ ತುಂಬ ಇಷ್ಟು ಅನ್ನ ತಿನ್ನಬೇಕು ಅಂತಲ್ಲ, ಊಟದಲ್ಲಿ ಫೈಬರ್ ಇರಬೇಕೆಲ್ಲ. ಕಾಯಿ ಪಲ್ಯ, ಹಣ್ಣು ಹಂಪಲು ಅದೆಲ್ಲಿದ್ದರೆ ಅದು ಮರುದಿವಸ ಅದು ಉಳಿತದಲ್ಲಿ ಅದು ಹೋಗ್ತದೆ ಹೊರಗೆ. ನಮ್ಮ ಊರಿನಲ್ಲಿ ಮಕ್ಕಳೆಲ್ಲ ಈ ಅಷ್ಟಮಿಗೆ ಉಡುಪಿಯಲ್ಲಿ ಒಂದು ಪೇಟ್ಲ ಅಂತ ಉಂಟು. ಪೇಟ್ಲ ಅನ್ನೋದು ಕಾಯಿ, ಅದು ಸಣ್ಣ ಕಾಯಿಯನ್ನು ಆ ಒಂದು ಇದರೊಳಗೆ ಹಾಕಿ ಇನ್ನೊಂದರಲ್ಲಿ ದುಳುದು, ಅದು ಒಂದು ಹೋಗಿ ಪಳಕ್ ಅಂತ ಹೊರಗೆ ಹೋಗುವಾಗ ಈಚೆದು ಕಾಯಿ ಹೋಗಿ ಅಲ್ಲಿ ಕೂತ್ಕೊಳ್ತದೆ. ಹಾಗೆ ಇದು ಪೇಟ್ಲದ ಹಾಗೆ ಒಂದು ಕಾಯಿ ಪಡಕ್ಕಂತ ಹೊರಗೆ ಹೋಗಬೇಕು, ಇನ್ನೊಂದು ಕಾಯಿ ಹೋಗಿ ಕೂತ್ಕೊಳ್ತದೆ.